ವಾರ್ತೆಯ ಮುಖ್ಯಾಂಶಗಳು. ಗ್ಯಾರಂಟಿಯ ಯಶಸ್ಸು ವಿರೋಧಿಗಳ ಬಾಯಿ ಮುಚ್ಚಿಸಿದೆ ಸತೀಶ್ ಪಿ ನಾಯ್ಕ್. ಹಾನಿಗೊಳಗಾದ ಮನೆಯ ಮಾಲೀಕನಿಗೆ 10,000 ರೂಪಾಯಿ ಸಹಾಯಧನ ವಿತರಿಸಿದ ಅರವಿಂದ್ ತಲಗುಂದ್. ಖ್ಯಾತ ತಬಲಾ ಶಿಕ್ಷಕರು, ರುದ್ರವೀಣಾ ವಾದಕರು ಹಾಗೂ ಸಂಗೀತ ಗುರುಗಳಿಗೆ ಸನ್ಮಾನದ ಗೌರವ. ಮಂಜುನಾಥ್ ಎಂ ನಾಯ್ಕ್ ಕಂಚಿಕೊಪ್ಪ ಜಮೀನಿನಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿದ ರವೀಂದ್ರ ನಾಯ್ಕ್. ಸಂಕಂಡದ ಶ್ರೀ ಗಜಾನನ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ನೀಡಿದ ಸಹಾಯಕ ಇಂಜಿನಿಯರ್ ರಂಗಪ್ಪ ಆರ್. ಬುಡಕಟ್ಟು ವಿದ್ಯಾರ್ಥಿಗಳಿಗೆ ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆಯಿಂದ ಶಾಲಾ ಪರಿಕರಗಳ ವಿತರಣೆ. ಗ್ಯಾರಂಟಿಯ ಯಶಸ್ಸು ವಿರೋಧಿಗಳ ಬಾಯಿ ಮುಚ್ಚಿಸಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ಹೇಳಿದ್ದಾರೆ. ಅವರು ಭಟ್ಕಳದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡುತ್ತಿದ್ದರು. ಗ್ಯಾರಂಟಿ ರಾಜ್ಯದಲ್ಲಿ ಅದ್ಭುತ ಯಶಸ್ಸು ಗಳಿಸಿದ್ದು, ದೂರದೃಷ್ಟಿ ಇಲ್ಲದ ಕೆಲವರು ಗ್ಯಾರಂಟಿ ಪ್ರಾರಂಭಿಸಿದಾಗಿನಿಂದಲೂ ಯೋಜನೆಯ ಅನುಷ್ಠಾನ ಸಾಧ್ಯವಿಲ್ಲ ಎಂದವರು, ಯೋಜನೆ ಸರಿಯಿಲ್ಲ ಎಂದವರು, ಗ್ಯಾರಂಟಿಯನ್ನು ನಿಲ್ಲಿಸುತ್ತಾರೆ ಎಂದವರು, ಗ್ಯಾರಂಟಿಯ ಯಶಸ್ಸಿನಿಂದ ಕಂಗಾಲಾಗಿ ಮಾತನ್ನು ನಿಲ್ಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಯಡಿ ಇಲ್ಲಿಯವರೆಗೆ 381.30 ಕೋಟಿ ಹಣ ಸರ್ಕಾರ ಭರಣ ಮಾಡಿದೆ. ಬಡವರಿಗೆ ಒಟ್ಟು ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು 55,000 ಕ್ವಿಂಟಲ್ ಅಕ್ಕಿ ವಿತರಿಸಲಾಗುತ್ತಿದೆ. ಬೇಡಿಕೆ ಇದ್ದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪರ್ಯಾಯ ಧಾನ್ಯ ನೀಡಲು ಚಿಂತನೆ ನಡೆದಿದೆ. ಯುವ ನಿಧಿ ಅಡಿ 12 ಕೋಟಿ ಹಣ ನಿರುದ್ಯೋಗಿಗಳಿಗೆ ನೀಡಲಾಗಿದೆ. 3,35,498 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ದೊರೆಯುತ್ತಿದೆ. ಶಕ್ತಿ ಯೋಜನೆಯಡಿ 12 ಕೋಟಿ ಬಾರಿ ಮಹಿಳೆಯರು ಇದರ ಲಾಭ ಪಡೆದು 366 ಕೋಟಿ ರೂಪಾಯಿ ಸರ್ಕಾರ ಭರಣ ಮಾಡಿದೆ ಎಂದರು. ಹೇಳಬೇಕಾಗಿರೋದಂದ್ರೆ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ ಇವತ್ತು ಮೊದಲನೇ ಸ್ಥಾನವನ್ನ ಕಾಪಾಡಿಕೊಂಡಿದೆ. ಈ ಎಲ್ಲದರ ನಡುವೆ ನಾನು ಪ್ರತಿ ಸಭೆಯಲ್ಲೂ ಹೇಳ್ತೇನೆ, ಯಾರು ಫಲಾನುಭವಿಗಳಿರ್ತಾರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾರಿರ್ತಾರೆ, ಅವರಿಗೂ ಸಹ ನಾವು ಯೋಜನೆಯನ್ನು ತಲುಪಿಸಲಿಕ್ಕೆ ಈ ಒಂದು ಸಭೆಗಳನ್ನು ಮಾಡಿ, ಪರಿಶೀಲನೆಗಳನ್ನು ಮಾಡಿ ಪ್ರಯತ್ನ ಮಾಡ್ತಾ ಇರ್ತೇವೆ. ನಮ್ಮ ಎಲ್ಲ ಗ್ಯಾರಂಟಿಯ ಸಮಿತಿಯ ಅಧ್ಯಕ್ಷರುಗಳು, ಸದಸ್ಯರುಗಳು, ನನಗೆ ತುಂಬ ಹೆಮ್ಮೆ ಇದೆ. ಅವರೆಲ್ಲರೂ ಸಕ್ರಿಯವಾಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಅವರಿಗೆ ಸಾಥ್ ನೀಡಿ ಯಶಸ್ವಿ ಆಗಲಿಕ್ಕೆ ಜಿಲ್ಲೆಯಲ್ಲಿ ಸಾಥ್ ನೀಡಿದ್ದಾರೆ. ಮನೆಯ ಮೇಲೆ ಮರ ಬಿದ್ದ ಪರಿಣಾಮ ಭಾಗಶಃ ಮನೆ ಕಳೆದುಕೊಂಡಿದ್ದ ಶಿರ್ಸಿ ತಾಲೂಕಿನ ಹಲ್ಗದ್ದೆ ಪಂಚಾಯಿತಿ ವ್ಯಾಪ್ತಿಯ ಮಾಡನಕೇರಿ ಗ್ರಾಮದ ಕೃಷ್ಣ ತೇಜ ಮಡಿವಾಳ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಅರವಿಂದ್ ತಲಗುಂದ ಅವರು ತಮ್ಮ ಕೈಯಿಂದ 10,000 ರೂಪಾಯಿ ಸಹಾಯಧನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸದಾನಂದ ನಾಯ್ಕ್, ಪಿಡಿಒ ಗಿರೀಶ್ ಲಮಾಣಿ, ಕಾರ್ಯದರ್ಶಿ ಐಜಿ ಚೆನ್ನಯ್ಯ ಇತರರು ಉಪಸ್ಥಿತರಿದ್ದರು. ಇಲ್ಲಿಯ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಂಗೀತ ಮತ್ತು ನೃತ್ಯ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಮತ್ತು ಸಂಗೀತ ಮತ್ತು ನೃತ್ಯ ವಿಭಾಗ, ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಶಿರ್ಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸಂಗೀತ ದಿನಾಚರಣೆ ಅಂಗವಾಗಿ ನಡೆದ ಸಂಗೀತ ಕಲಿಸಿ ಮತ್ತು ಸಂಸ್ಕೃತ ಉಳಿಸಿ ಅಭಿಯಾನದಲ್ಲಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ತಬಲಾ ಶಿಕ್ಷಕರಾದ ಪ್ರೊಫೆಸರ್ ಸಂಜೀವ್ ಪೋತೆದಾರ್, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಖ್ಯಾತ ರುದ್ರವೀಣಾ ವಾದಕರಾದ ಪ್ರೊಫೆಸರ್ ರಾಮಚಂದ್ರ ಬಿ ಹೆಗಡೆ ಹಳ್ಳದಕೈ ಹಾಗೂ ಖ್ಯಾತ ಸಂಗೀತ ಗುರುಗಳಾದ ಡಾಕ್ಟರ್ ಶೈಲಜಾ ಮಂಗಳೂರ್ಕರ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ, ವಿದ್ಯಾವಾಚಕ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ, ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಸೇರಿದಂತೆ ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಬೆಟ್ಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚಿಕೊಪ್ಪ ಗ್ರಾಮದ ಅರಣ್ಯವಾಸಿಯ ಮಂಜುನಾಥ್ ಎನ್ ನಾಯ್ಕ್ ಕಂಚಿಕೊಪ್ಪ ಜಮೀನಿನಲ್ಲಿ ನಡೆದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಅರಣ್ಯ ಅತಿಕ್ರಮಣದಾರರಾದ ನಾಯಕ ರವೀಂದ್ರ ನಾಯ್ಕ್ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ನಾಯ್ಕ್ ಕಂಚಿಕೊಪ್ಪ, ಗಣಪತಿ ನಾಯ್ಕ್ ಬಾಳೆಕೊಪ್ಪ, ಪ್ರಶಾಂತ್ ಜೈನ್ ಅಟಬೈಲ್, ಸುಧಾಕರ್ ನಾಯ್ಕ್ ಕಂಚಿಕೊಪ್ಪ, ಕೃಷ್ಣ ನಾಯ್ಕ್ ಕಂಚಿಕೊಪ್ಪ, ದೇವೇಂದ್ರ ನಾಯ್ಕ್ ಬೆಡ್ಸ್ಗಾಂವ್, ಗೋವಿಂದ್ ನಾಯ್ಕ್ ಅಟಬೈಲ್, ಸುರೇಶ್ ನಾಯ್ಕ್ ಅಟಬೈಲ್, ಚಿಕ್ಕಯ್ಯ ನಾಯ್ಕ್ ಕಂಚಿಕೊಪ್ಪ, ಸುಧಾಕರ್ ನಾಯ್ಕ್ ಕಂಚಿಕೊಪ್ಪ, ಕೃಷ್ಣಪ್ಪ ದೇವೇಂದ್ರ ಬಾಳೆಕೊಪ್ಪ, ಮಂಜುನಾಥ್ ನಾಯ್ಕ್ ಅಟಬೈಲ್, ವಿನಾಯಕ್ ನಾಯ್ಕ್ ಅಟಬೈಲ್ ಇತರರು ಉಪಸ್ಥಿತರಿದ್ದರು. ಅವರು ನಡತೋಪು ಮಾಡುವ ನೀತಿ ನಿಯಮ ನೋಡಿದಾಗ ಅದು ಆಕ್ಷೇಪಾರ್ಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಯವರ ಯೋಜನೆ ಅಡಿಯಲ್ಲಿ ಜರುಗುವಂಥ ನಡುತೋಪಿನ ಮೌಲ್ಯಮಾಪನ ವರದಿಯನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಬೇಕು ಅಂತ ಹೇಳಿ
ನಾವು ಆಗ್ರಹ ಮಾಡ್ತಿದ್ದೇವೆ. ಯಾಕಾಗಿ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಅರಣ್ಯ ಇಲಾಖೆಯಿಂದ ಪ್ರಾರಂಭವಾಗಿರುವಂಥ ಈ ನಡುತೋಪು ಯೋಜನೆಯಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ, ಎಷ್ಟು ಗಿಡಗಳು ಬದುಕಿದ್ದೇವೆ, ಎಷ್ಟು ಗಿಡಗಳು ಸತ್ತಿದ್ದೇವೆ ಹೇಳೋದು ಸಾರ್ವತ್ರಿಕವಾಗಿ ಪ್ರಕಟವಾಗಬೇಕು. ಮತ್ತು ಆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕವಾಗಿ ಅರಣ್ಯೀಕರಣವನ್ನು ಹೆಚ್ಚುವ ಉದ್ದೇಶದಿಂದ ಇದನ್ನು ನಾವು ಅರಣ್ಯ ಇಲಾಖೆ ಆಗ್ರಹ ಮಾಡ್ತಾಯಿದ್ದೇವೆ. ಹಾಗಾಗಿ ಅರಣ್ಯ ಗಿಡವನ್ನು ನೆಡುವುದು ಕೇವಲ ಅರಣ್ಯ ಇಲಾಖೆಗೆ ಮಾತ್ರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ಪ್ರಜೆದು, ಪ್ರತಿಯೊಬ್ಬ ಅರಣ್ಯವಾಸಿಯೂ ಈ ಗಿಡ ನೆಡುವ ಮೂಲಕ ಅರಣ್ಯ ಜಾಗೃತಿಯನ್ನು ಮಾಡಬೇಕಂತ ಉದ್ದೇಶದಿಂದ ಈ ಒಂದು ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ನಾವು ಇಡೀ ಜಿಲ್ಲೆಯಾದಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ತಾಲೂಕಿನ ಸಂಕಂಡದ ಶ್ರೀ ಗಜಾನನ ಪ್ರೌಢಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ 8ನೇ ತರಗತಿಯ 20 ವಿದ್ಯಾರ್ಥಿಗಳಿಗೆ ಪಂಚಾಯತ್ ರಾಜ್ ಶಿರ್ಸಿ ವಿಭಾಗದ ಸಹಾಯಕ ಇಂಜಿನಿಯರ್ ರಂಗಪ್ಪ ಆರ್ ಉಚಿತವಾಗಿ ಶಾಲಾ ಸಮವಸ್ತ್ರವನ್ನು ವಿತರಿಸಿದರು. ದಾನಿಗಳಾದ ಶ್ರೀ ರಂಗಪ್ಪ ಆರ್ ಶಾಲಾ ಸಮವಸ್ತ್ರವನ್ನು ವಿತರಿಸಿ ಮಕ್ಕಳ ಕಲಿಕೆ ಹಾಗೂ ಭವಿಷ್ಯಕ್ಕೆ ಶುಭ ಕೋರಿದರು. ಸಭೆಯಲ್ಲಿ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಗುತ್ತಿಗೆದಾರರಾದ ಚಂದ್ರಶೇಖರ್ ಮಡಿವಾಳ್ ಉಪಸ್ಥಿತರಿದ್ದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಸತೀಶ್ ಭಟ್ ದಾನಿಗಳನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಧ್ಯಾಪಕರಾದ ಕೋಮಣ್ಣ ಚವ್ಹಾಣ್ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಬುಡಕಟ್ಟು ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಗತ್ತಿನ ಸವಾಲುಗಳನ್ನು ಎದುರಿಸುವ ಶಿಕ್ಷಣವನ್ನು ನೀಡಬೇಕಾದ ಅವಶ್ಯಕತೆ ಇದೆ ಎಂದು ಹಾಸನಗಿಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಆರ್.ಎನ್. ಹೆಗಡೆ ಗೋರಸಗದ್ದೆ ಅಭಿಪ್ರಾಯಪಟ್ಟರು. ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆ ಹಾಗೂ ಸ್ಕ್ವಾಡ್ವೆಸ್ ಸಂಸ್ಥೆ ಶಿರ್ಸಿ ಸಹಯೋಗದಲ್ಲಿ ಹಾಸನಗಿ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ನಡೆದ ಬುಡಕಟ್ಟು ಮಕ್ಕಳಿಗೆ ಶಾಲಾ ಪರಿಕರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಸ್ಕ್ವಾಡ್ವೆಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಹಲವಾರು ವರ್ಷಗಳಿಂದ ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆಯು ಯಲ್ಲಾಪುರ, ಉಮ್ಮಚ್ಚಿಗಿ, ಮಂಚಿಕೆರೆ ಭಾಗದ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯಗಳಿಗಾಗಿ ಶಿಕ್ಷಣ, ಸ್ವಯಂ ಉದ್ಯೋಗ, ಮನೆಗಳಿಗೆ ಸೋಲಾರ್, ವಿದ್ಯುತ್ ಪರಿಕರಗಳ ವಿತರಣೆ ಮುಂತಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಈ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣದ ಬಲವರ್ಧನೆಗೆ ವಿಶೇಷ ಒತ್ತು ನೀಡುತ್ತಿದೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ಶಿರ್ಸಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಹಾಗೂ ಸ್ಕ್ವಾಡ್ವೆಸ್ ಸಂಸ್ಥೆಯ ಆಡಳಿತ ಅಧಿಕಾರಿ ಸರಸ್ವತಿ ರವಿ ಮಾತನಾಡಿದರು.